ಎಲ್ರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಕಗ್ಗದ ಬೆಳಕು ಈ ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 643ನೇ ಪದ್ಯವನ್ನು ಒಮ್ಮೆ ಗಮನಿಸೋಣ. ಬಾಳ್ಕೆಯಲ್ಲಿ 108 ತೊಡಕು ತಿಣುಕುಗಳುಂಟು, ಕೇಳ್ಕೆ ಮಾಣ್ಕೆಗಳಿಗಿವು ಜಗ್ಗವೊಂದಿನಿಸು. ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ ಅಂತ ಡಾಕ್ಟರ್ ಡಿ ವಿ ಜಿಯವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಬಾಳು ಜೀವನದಲ್ಲಿ ತೊಡಕು ತಿಣುಕುಗಳು ಎದುರಾಗುತ್ತಲೇ ಇರ್ತವೆ. ಕಷ್ಟಗಳು, ಸುಖ ದುಃಖ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಾಗಿ ಜೀವನದಲ್ಲಿ ನಾವು ಎದುರಿಸುವಂತಹ ಎಲ್ಲ ಕಷ್ಟಗಳನ್ನು, ದುರಿತಗಳನ್ನು, ತೊಡಕುಗಳನ್ನು, ಆಯಾಸಗಳನ್ನು ಸ್ವೀಕರಿಸಲೇಬೇಕಾಗ್ತದೆ. ಬಾಳ್ಕೆಯಲ್ಲಿ 108 ತೊಡಕು ತಿಣುಕುಗಳುಂಟು, ಕೇಳ್ಕೆ ಮಾಣ್ಕೆಗಳಿಗಿವು ಜಗ್ಗವೊಂದಿನಿಸು. ಏನು ಮಾಡಿದ್ರೂ ಪ್ರಯೋಜನ ಆಗಲ್ಲ. ಕೆಲವೊಮ್ಮೆ ಇಂತಹ ಪರಿಸ್ಥಿತಿ ಉದ್ಭವ ಆಗ್ತದೆ. ನಮ್ಮ ಪುರುಷ ಪ್ರಯತ್ನವನ್ನು ಮೀರಿಯೂ ಸಹ ಆ ಕಷ್ಟಗಳು, ಆ ಸವಾಲುಗಳು, ಆ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು? ಆಗ ಡಾಕ್ಟರ್ ಡಿ ವಿ ಜಿಯವರು ಹೇಳ್ತಾರೆ, ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ. ಗೋಳಾಡಿ ಪ್ರಯೋಜನ ಇಲ್ಲ, ದುಃಖಪಟ್ಟು ಪ್ರಯೋಜನ ಇಲ್ಲ. ಆ ಮನಸ್ಸಿನ ತಾಪವನ್ನು ನಾವು ನೀಗಿಸಿಕೊಳ್ಳಬೇಕಾದರೆ ಗುದ್ದಾಡಿ ಉಪಯೋಗ ಇರೋಲ್ಲ. ಅಂಥ ಸಮಸ್ಯೆ ಕಠಿಣವಾದ, ಜಟಿಲವಾದ, ಕ್ಲಿಷ್ಟವಾದ, ಪರಿಹಾರವನ್ನು ಕಾಣಲಾಗದಂತಹ ಪರಿಸ್ಥಿತಿ, ಸಂದರ್ಭಗಳು ನಮ್ಮನ್ನು ಎದುರುಗೊಳ್ತವೆ. ಆಗ ಅಂತಹ ಸಮಯದಲ್ಲಿ ಜೀವನದಲ್ಲಿ ಆ ಸ್ವೀಕರಿಕೆ ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂಥದ್ದು. ಆಕ್ಸೆಪ್ಟೆನ್ಸ್ ಬಂದಿದೆ, ನಾನು ಮಾಡಬೇಕಾದ ಪ್ರಯತ್ನ ಎಲ್ಲ ಮಾಡಿದ್ದೇನೆ, ಆದರೂ ಸಹ ಈ ಕಷ್ಟ ನನಗೆ ತೀರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ. ಸೈರಣೆ, ಸಂಯಮ, ತಾಳ್ಮೆ ಮತ್ತು ನಗುಮುಖದಿಂದ ಪಲ್ಕಿರಿದು, ಗೊಳೋ ಅಂತ ಅಟ್ಕೊಂಡೇನೂ ಆಗೋದಿಲ್ಲ. ಹಾಗಾಗಿ ಹಲ್ಕಿರಿದು ಸಂತೋಷದಿಂದ ಸ್ವೀಕರಿಸು. ದಿ ನೈಟ್ ಎಂಡ್ಸ್ ಆ್ಯಂಡ್ ಡೇ ಲೈಟ್ ಬಿಗಿನ್ಸ್ ಅಂತಾರೆ. ದೇರ್ ಈಸ್ ಆಲ್ವೇಸ್ ಎ ಲೈಟ್ ಅಟ್ ದಿ ಎಂಡ್ ಆಫ್ ದಿ ಟನಲ್ ಅಂತಾರೆ. ಪರಿಸ್ಥಿತಿ ಬದಲಾಗುತ್ತಲೇ ಇರುತ್ತೆ. ಪಾಸಿಂಗ್ ಕ್ಲೌಡ್ಸ್ ಅಂತ. ದೇರ್ ಈಸ್ ಆಲ್ವೇಸ್ ಎ ಸಿಲ್ವರ್ ಲೈನಿಂಗ್ ಟು ಎ ಡಾರ್ಕ್ ಕ್ಲೌಡ್ ಅಂತ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಡಾಕ್ಟರ್ ಡಿ ವಿ ಜಿಯವರು ನಮಗೆ ಹೇಳ್ತಾರೆ, ಪಲ್ಕಿರಿದು ತಾಳಿಕೊಳ್ಳುವ ಆಗ್ತದೆ, ಇದು ಸಾಗಿ ಹೋಗ್ತದೆ. ಎಂತಹ ಕಷ್ಟ ಬಂದರೂ ಸಹ ಅದು ಶಾಶ್ವತವಾಗಿ ಇರೋದಿಲ್ಲ, ನಿವಾರಣೆಯಾಗ್ತದೆ. ಅದಕ್ಕೊಂದಷ್ಟು ಸಮಯ ಬೇಕು. ಆ ಸಮಯವನ್ನು ತಾಳ್ಮೆಯಿಂದ, ಸಂತೋಷದಿಂದ ಸ್ವೀಕರಿಸು ಅನ್ನುವಂತಹ ಮಾರ್ಗದರ್ಶನವನ್ನು ಡಾಕ್ಟರ್ ಡಿ ವಿ ಜಿಯವರು ಈ 643ನೇ ಪದ್ಯದಲ್ಲಿ ನಮಗೆ ನೀಡಿದ್ದಾರೆ. ನಮಸ್ಕಾರ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಪದ್ಯಗಳನ್ನು ನೋಡೋಣ.